ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೃಶ್ಚಿಕ ರಾಶಿಯ 2025ನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ 2025ನೇ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳು ನಡೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ನಿಮ್ಮ ಕುಟುಂಬದಲ್ಲಾದರೂ ಯಾರಾದರೂ ವೃಶ್ಚಿಕ ರಾಶಿಯವರಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಲಿ. ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಈ ಕೆಳಗೆ ಕಾಣುತ್ತಿರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ. ವೃಶ್ಚಿಕ ರಾಶಿಯವರ 2025ನೇ ವರ್ಷದ ವರ್ಷ ಭವಿಷ್ಯದಲ್ಲಿ ಶುಭ ಫಲಗಳು ಏನೇನು ಎಂಬುದನ್ನು ಮೊದಲಿಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳ ತನಕ ಗುರುಬಲ ಚೆನ್ನಾಗಿರೋದ್ರಿಂದ ಇವರಿಗೆ ವಿಪರೀತ ಹಣದ ಸುರಿಮಳೆಯೇ ಸುರಿಯುತ್ತೆ. ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳು ಬರೋವರೆಗೂ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬಹುದು. ಇನ್ನ ಮೇ ತಿಂಗಳ ತನಕ ಸುಖ ಸ್ಥಾನದಲ್ಲಿ ಶನಿ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ರಾಜಯೋಗ ಕೂಡ ಆರಂಭವಾಗ್ತಿದೆ. ಸುಖ ಸ್ಥಾನದಲ್ಲಿ ಶನಿ ಇದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಿಲ್ಲ. ಮೇ ತಿಂಗಳ ತನಕ ಈ ರಾಶಿಯವರಿಗೆ ರಾಜಯೋಗ ಆರಂಭವಾಗುತ್ತೆ ಅಂತಾನೆ ಹೇಳ್ಬಹುದು. ವಿವಾಹ ನಡೆಯುವ ಸಂಭವ ಹೆಚ್ಚಾಗಿರುತ್ತೆ. ವಿವಾಹ ಭಾಗ್ಯ ಬರುತ್ತದೆ ಅಂತಾನೆ ಹೇಳ್ಬಹುದು. ಏನಾದ್ರೂ ಮದುವೆ ಆಗ್ಬೇಕು ಅಂತ ಹೆಣ್ಣು ಅಂದ್ರೆ ವರನೋ ವಧುನೋ ಹುಡುಕ್ತಿದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಮದುವೆ ಆಗದೆ ಇದ್ರೆ, ಇಂತಹ ನೀವು ಸಮಸ್ಯೆನ ಎದುರಿಸ್ತಿದ್ರೆ ಮೇ ತಿಂಗಳ ಒಳಗೆ ನಿಮಗೆ ಈ ಸಮಯದಲ್ಲಿ ಮದುವೆ ಆಗುವಂತಹ ಯೋಗ ಕೂಡಿ ಬರುತ್ತದೆ. ವೈವಾಹಿಕ ಜೀವನದ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ವೈವಾಹಿಕ ಜೀವನ ಅಥವಾ ನಿಮ್ಮ ದಾಂಪತ್ಯ ಜೀವನ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿರುವಂತಹ ಜೀವನ, ನಿಮ್ಮ ಜೀವನದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅಥವಾ ಕಿರಿಕಿರಿ, ಜಗಳಗಳು, ಕಲಹಗಳು ನಿಮ್ಮ ಕುಟುಂಬದಲ್ಲೇ ಆಗಿರಬಹುದು, ಇಂತಹ ಎಲ್ಲಾ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನೀವೇನಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಒಂದು ಹೋಟೆಲ್ಲೇ ಆಗಿರಬಹುದು, ಯಾವುದಾದ್ರೂ ಬಿಸ್ನೆಸ್ಸೇ ಆಗಿರಬಹುದು, ನೀವು ತುಂಬಾ ವರ್ಷಗಳಿಂದ ಆ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡ್ಕೊಂಡ್ ಬಂದಿರ್ತೀರಾ. ಆದ್ರೆ ಆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮ್ಗೆ ಸರಿ ಹೋಗ್ತಾರಲ್ಲ, ಕೈ ಬಿಟ್ಬಿಡೋಣ, ನಂಗೆ ಬೇಡಕ್ಕೆ ಬೇಡ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಈ ವರ್ಷ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅತ್ಯದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬಹುದು. 2025ನೇ ವರ್ಷದಲ್ಲಿ ವಿದೇಶದ ಪ್ರಯಾಣದ ಯೋಗ ಇದೆ. ಇದರಿಂದ ಕೂಡ ನಿಮ್ಗೆ ಲಾಭವಾಗುತ್ತೆ. 2025ರಲ್ಲಿ ನೀವೇನಾದ್ರೂ ವಿದೇಶಕ್ಕೆ ಹೋಗ್ಬೇಕು, ಅಲ್ಲೇನಾದ್ರೂ ಕೆಲಸ ಮಾಡ್ತಿರ್ಬೇಕು, ಇಲ್ಲ ನಾನು ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ವಿದೇಶಕ್ಕೆ ಅಂತ ಏನಾದ್ರೂ ನೀವು ಪ್ಲಾನ್ ಮಾಡ್ತಿದ್ರೆ ಅದರಿಂದ ನಿಮಗೆ ವಿಪರೀತ ಲಾಭ ಅನ್ನೋದೇ ಆಗುತ್ತೆ. ಹಾಗೆ ನೀವು ವಿದೇಶ ಪ್ರಯಾಣಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಈ ರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರುತ್ತೆ. ನಿಮ್ಮ ಕನಸುಗಳು ನನಸಾಗುವಂತಹ ವರ್ಷ ಇದಾಗಿರುತ್ತೆ. ನೀವೇನಾದ್ರೂ ಮಾಡಬೇಕು ಅನ್ಕೊಂಡಿರ್ತೀರಾ, ಯಾವುದಾದ್ರೂ ಬಿಸ್ನೆಸ್ಸೇ ಆಗಿರಬಹುದು, ಏನಾದ್ರೂ ಆಗಿರಬಹುದು, ನೀವು ಅದನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಅದು ನನಸಾಗುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಬಂದೇ ಬರುತ್ತೆ. ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈ ವರ್ಷದಲ್ಲಿ ನನಸು ಮಾಡ್ಕೋತೀರಾ. ಹೇಳಿಲ್ವಾ, ನೀವೇನೇ ಅನ್ಕೊಳ್ಳಿ, ನೀವು ಯಾವುದಾದ್ರೂ ಕೆಲಸ ಶುರು ಮಾಡೋದ್ರ ಬಗ್ಗೆನೇ ಆಗಿರಬಹುದು, ಇಲ್ಲ ಕೆಲಸ ಬದಲಾವಣೆ ಆಗಿರಬಹುದು, ಇನ್ನಿತರ ನೀವೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಅದನ್ನ ನೀವು ಖಂಡಿತವಾಗ್ಲೂ ಕೂಡ ನನಸು ಮಾಡ್ಕೋತೀರಾ. ಸೊಸೆ ಅಥವಾ ಅಳಿಯನಿಂದ ಅನುಕೂಲ ಅನ್ನೋದು ಈ ರಾಶಿಯವರಿಗೆ ಬರುತ್ತೆ. ಇದು ಮೇನ್ ಪಾಯಿಂಟ್. ನಿಮ್ಮ ಸೊಸೆ ಜೊತೆ ಕಲಹಗಳಿದ್ರೆ, ಅಳಿಯನ ಜೊತೆ ಕಲಹಗಳಿದ್ರೆ ಎಲ್ಲವೂ ಕೂಡ ದೂರ ಆಗುತ್ತೆ. ಅವರಿಂದಾನೇ ನಿಮ್ಗೆ ಅನುಕೂಲ ಅನ್ನೋದು ಆಗುತ್ತೆ. ಅವರು ನಿಮ್ ಜೊತೆ ಕೈ ಜೋಡಿಸ್ತಾರೆ. ನಿಮ್ಮ ಕಷ್ಟದಲ್ಲೇ ಆಗಿರಬಹುದು, ಸುಖದಲ್ಲೇ ಆಗಿರಬಹುದು, ಅವ್ರ ಜೊತೆ ನೀವು ಕೈಗೂಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ಲಾಭ ಅನ್ನೋದೇ ಪಡ್ಕೋತೀರಾ. ನಿಮ್ಮ ಆಸೆಗಳು ಈಡೇರುವಂತಹ ಸಮಯ ಇದಾಗಿರುತ್ತೆ. ಈ ಸಮಯದಲ್ಲಿ ನೀವೇನೇ ಆಸೆ ಇಟ್ಕೊಂಡ್ರು ಕೂಡ ಅದು ಯಾವುದರಲ್ಲೇ ಆಗಿರಬಹುದು, ಅದರಲ್ಲಿ ನಿಮ್ಮ ಆಸೆಗಳು ಈಡೇರುತ್ತೆ.
ಸ್ನೇಹಿತರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ. ನಿಮ್ಮ ಫ್ರೆಂಡ್ಸಿಂದಾನೇ ನಿಮಗೆ ಒಳ್ಳೇದಾಗುತ್ತೆ. ಎಲ್ಲದರಲ್ಲೂ ಕೂಡ ಫ್ರೆಂಡ್ಸು ನಿಮ್ಮ ಜೊತೆನೇ ಇರ್ತಾರೆ. ಅದರಿಂದ ಈ ವರ್ಷದಲ್ಲಿ ನಿಮಗೆ ಅನುಕೂಲ ಅಂತಾನೆ ಹೇಳ್ಬಹುದು. ಬಿಸ್ನೆಸ್ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ವಿಪರೀತವಾದಂತಹ ಲಾಭ ಅನ್ನೋದು, ಅದೃಷ್ಟ ಅನ್ನೋದು ಈ ವರ್ಷದಲ್ಲಿ ಕಾಣಸಿಗುತ್ತೆ. ನೀವೇನಾದರೂ ಸ್ವಂತ ವ್ಯಾಪಾರ ಮಾಡ್ತಿದ್ರೆ ಅಥವಾ ವ್ಯವಹಾರ ನಡೆಸ್ತಿದ್ರೆ, ಯಾವುದಾದ್ರೂ ದೊಡ್ಡ ಬಿಸ್ನೆಸ್ ಮಾಡ್ತಿದ್ರೆ, ಇದರಲ್ಲಿ ನಿಮಗೆ ವಿಪರೀತ ಲಾಭ ಅನ್ನೋದು ಆಗೇ ಆಗುತ್ತೆ. ವಿಪರೀತ ಲಾಭ ಅಂದರೆ ನಿಮ್ಮ ವ್ಯಾಪಾರನೇ ಆಗಿರಬಹುದು, ಬಿಸ್ನೆಸ್ನೇ ಆಗಿರಬಹುದು, ನೀವು ದೊಡ್ಡ ಮಟ್ಟದ ಎತ್ತರದ ಮಟ್ಟಕ್ಕೆ ತಗೊಂಡು ಹೋಗ್ತೀರಾ ಅಂತಾನೆ ಹೇಳ್ಬಹುದು. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಜಯವನ್ನು ಸಾಧಿಸ್ತೀರಾ. ಎಲ್ಲ ಕೆಲಸದಲ್ಲೂ ನೀವು ಧೈರ್ಯ ಮಾಡಿ ಮುನ್ನುಗ್ಬಿಟ್ರಿ ಅಂತ ಹೇಳಿದ್ರೆ ಎಲ್ಲ ಕೆಲಸದಲ್ಲೂ ಕೂಡ ವಿಜಯನ ನೀವೇ ಸಾಧಿಸ್ತೀರಾ. ಸಹೋದರ ಸಹೋದರಿಯರಿಂದ ಈ ರಾಶಿಯವರಿಗೆ ಅನುಕೂಲ ಅನ್ನೋದು ಆಗುತ್ತೆ. ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರಿಂದನೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತಾನೆ ಹೇಳ್ಬಹುದು. ಅವ್ರ ಜೊತೆ ಏನಾದರೂ ಜಗಳ ಆಡ್ಕೊಂಡಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ರಿ. ಅಶುಭ ಫಲಗಳೇನು ಇರೋದೇ ಇಲ್ವಾ ಅಂತ ಯೋಚನೆ ಮಾಡ್ತಿದ್ರೆ, ಅಶುಭ ಫಲಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳ ನಂತರ ಇದೆ. ಮೇ ತಿಂಗಳ ನಂತರ ಶನಿ ಬದಲಾವಣೆ ಆಗೋದ್ರಿಂದ ನಿಮಗೆ ತೊಂದರೆಗಳು ಶುರುವಾಗುತ್ತೆ. ಹೌದು, ಮೇ ತಿಂಗಳ ನಂತರ ಈ ವೃಶ್ಚಿಕ ರಾಶಿಯವರಿಗೆ ತೊಂದರೆಗಳು ಬಂದೇ ಬಿಡುತ್ತೆ. ಪಂಚಮದಲ್ಲಿ ಶನಿ ಇರೋದ್ರಿಂದ ತೊಂದರೆಗಳು ಬರೋದಂತೂ ಗ್ಯಾರಂಟಿ. ಮೇ ತಿಂಗಳ ನಂತರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರಬಹುದು, ಹುಷಾರಾಗಿರಬೇಕು. ಮೇ ತಿಂಗಳ ನಂತರ ಈ ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಕೂಡ ದಿಢೀರಂತ ಆಸ್ಪತ್ರೆಗೆ ಹೋಗಬೇಕು. ದಿಢೀರಂತ ಅದಕ್ಕೆ ಕರೆಕ್ಟಾಗಿರುವಂತಹ ಸೊಲ್ಯೂಷನ್ನು ಅದು ಏನು ಹೇಳ್ತಾರೆ ಅದನ್ನು ಮಾಡ್ಕೊಬಿಡ್ಬೇಕು. ಅನಾರೋಗ್ಯದಿಂದ ಹಣ ವ್ಯಯ ಆಗಬಹುದು, ಹುಷಾರು. ನಿಮ್ಮ ಅನಾರೋಗ್ಯ, ಇವಾಗ ಆರೋಗ್ಯನೇ ಸರಿ ಇಲ್ಲ ಅಂತ ಅಂದರೆ ಎಷ್ಟಾದರೂ ಹಣ ಬರಲಿ, ಅದಕ್ಕೆ ನೀವು ಸುರಿತಾನೆ ಇರ್ತೀರ ಅಲ್ವಾ, ಹಾಗಾಗಿ ಹಣ ವ್ಯಯ ಆಗುತ್ತೆ, ಹುಷಾರಾಗಿರಬೇಕು. ಇನ್ನು ಅನಾರೋಗ್ಯದಿಂದ ಹಣ ವ್ಯಯ ಆಗೋದ್ರ ಜೊತೆಗೆ ಮಾರ್ಚ್ ತಿಂಗಳ ನಂತರ ವಿದ್ಯಾರ್ಥಿಗಳ ಓದಿನಲ್ಲಿ ತಡೆಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಲಸ್ಯ ಬರುತ್ತೆ. ಅಯ್ಯೋ ಹೋಗು, ಯಾರು ಓದ್ತಾರೆ, ಇಲ್ಲ ಏನಾದರೂ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ ಅಯ್ಯೋ ಹೋಗು, ಯಾರು ಹಾಕ್ತಾರೆ ಅನ್ನುವಂತಹ ಆಲಸ್ಯ ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಮಾರ್ಚ್ ನಂತರ ಬಂದ್ಬಿಡುತ್ತೆ. ವಾಹನ ಚಲಾಯಿಸುವಾಗ ಹುಷಾರಾಗಿ ಚಲಾಯಿಸಬೇಕು. ನಿಮ್ಮ ಮಾನಸಿಕವಾಗಿ ಆಯುಷ್ಯಕ್ಕೆ ಕಂಟಕ ಬರಬಹುದು, ಎಚ್ಚರ. ಹಾಗಾಗಿ ನೀವು ಹುಷಾರಾಗಿ ಗಾಡಿಗಳನ್ನ ಓಡಿಸ್ಬೇಕು. ನೀವೇನಾದ್ರೂ ಗಾಡಿನ ತೆಗಿತಿದ್ದೀರಾ ಅಂದರೆ ದೇವ್ರ ಸ್ಮರಣೆ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ವಾಹನ ಚಲಾಯಿಸುವಾಗ ಹುಷಾರಾಗಿರೋದು ತುಂಬಾ ಉತ್ತಮವಾಗಿರುತ್ತೆ. ಕೆಲಸ ಕಾರ್ಯ ವೃತ್ತಿಯಲ್ಲಿ ಸಮಸ್ಯೆಗಳು ಬರಬಹುದು. ಅದೇ ಹೇಳಿದ್ನಲ್ಲ, ಮೇ ತಿಂಗಳ ನಂತರ ನಿಮ್ಮ ಕೆಲಸ ಕಾರ್ಯಗಳು ವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಖಂಡಿತವಾಗ್ಲೂ ಕೂಡ ನೀವು ಎಚ್ಚೆತ್ಕೋಬೇಕು. ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ನಿಮಗೆ ಮಾನಸಿಕವಾಗಿ ತೊಂದರೆಗಳು ಹೆಚ್ಚಾಗುತ್ತೆ. ಡಿಪ್ರೆಷನ್ಗೆ ಹೋಗ್ತೀರಾ, ಕುಗ್ಗೋಗ್ತೀರಾ. ಹಾಗಾಗಿ ನೀವು ಸ್ವಲ್ಪ ಧೈರ್ಯವಾಗಿರೋದು ಉತ್ತಮ. ಕೆಲಸದ ಸ್ಥಳಗಳಲ್ಲಿ ತೊಂದರೆಗಳು ಉಂಟಾಗುತ್ತೆ. ಕೆಲಸದ ಸ್ಥಳಗಳಲ್ಲಿ ನೀವೇನೇನು ಕೆಲಸ ಮಾಡ್ತಿರ್ತೀರಲ್ಲ, ಅಲ್ಲಿ ನಿಮಗೆ ಕೆಲಸಕ್ಕೆ ತೊಂದರೆಗಳು ಮಾಡುವಂತಹ ವ್ಯಕ್ತಿಗಳಿರ್ತಾರೆ. ನೀವು ಇದರಿಂದ ಹುಷಾರಾಗಿರೋದೇ ಉತ್ತಮ. ಈಗ 50% ಶುಭನೂ ಇದೆ, 50% ಅಶುಭನೂ ಇದೆ. ಈಗ ಅಶುಭನ ಕಡಿಮೆ ಮಾಡ್ಕೋಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಪರಿಹಾರ ಕೂಡ ಇದೆ. ಪರಿಹಾರ ಏನು ಅಂತ ಹೇಳಿದ್ರೆ, ಪಂಚಮ ಶನಿ ಶಾಂತಿ ಮಾಡಿಸ್ಬಿಡ್ಬೇಕು. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಪಂಚಮದಲ್ಲಿ ಶನಿ ಇರೋದ್ರಿಂದ ಶನಿ ಶಾಂತಿ ಮಾಡಿಸ್ಬಿಟ್ರೆ ನಿಮ್ಮ ಅಶುಭ ಫಲಗಳು, ನಿಮ್ಮ ತೊಂದರೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಈಶ್ವರನ ಆರಾಧನೆ ಮಾಡುವುದರ ಜೊತೆಗೆ ವೀರಭದ್ರನ ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅವರ ಅಶುಭ ಫಲಗಳು ಕಡಿಮೆ ಆಗ್ತಿರುತ್ತೆ. ನಾನು ಮೊದಲೇ ಹೇಳಿಲ್ವಾ, ಪಂಚಮದಲ್ಲಿ ಶನಿ ಇರೋದ್ರಿಂದ ತೊಂದರೆಗಳ ಸುರಿಮಳೆಯೇ ಸುರಿತಿದೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರ ಆಯಸ್ಸಿಗೆ ಕಂಟಕ ಬರಬಹುದು. ನಿಮ್ಮ ಜನ್ಮ ಜಾತಕನ ಗುರೂಜಿಗಳ ಹತ್ರ ತೋರಿಸ್ಕೊಂಡು ಪಂಚಮ ಶನಿ ಶಾಂತಿನ ಮಾಡಿಸ್ಬಿಟ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ತೊಂದರೆಗಳು ಅನ್ನೋದು ಮೇ ತಿಂಗಳ ನಂತರ ಬರೋದಿಲ್ಲ. ಹಾಗೆಯೇ ಜನವರಿಯಿಂದ ಮೇ ತಿಂಗಳವರೆಗೂ ತುಂಬಾ ಚೆನ್ನಾಗಿದೆ.
ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು, ಅಶುಭ ಫಲಗಳಿಗೆ ಪರಿಹಾರ ಇದೆ ಅಂತ. ನೀವು ಕೂಡ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಅಶುಭ ಫಲಗಳೇ ಕಡಿಮೆ ಆಗ್ತಾ ಶುಭ ಫಲಗಳೇ ಹೆಚ್ಚಾಗ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.